ಕೊತ್ತಲವಾಡಿ ಸಿನಿಮಾದ ಅಭಿನಂದನ್ ಕಶ್ಯಪ್ ಅವರು ಏನ್ ಕಲ್ತ್ಕೊಂಡ್ರು? ಕುಶಲ್ ಸರ್ ಹತ್ರ ಒಂದು ನಾನು ಲಿರಿಕ್ ಬರ್ಸ್ಕೊಟ್ಟಿದ್ದೆ. ಅವರು ನನ್ನ ಸಂಗೀತ ಕೇಳಿ ಖುಷಿ ಪಟ್ಟು ನಾನು ನಿನ್ ಜೊತೆ ಏನೋ ಕೆಲಸ ಮಾಡ್ಬೇಕು ಕಣಪ್ಪ ನನ್ನ ಹತ್ರ ಸರಿ ಸರ್ ಸೌಂಡ್ ಡಿಸೈನ್ ಕೆಲಸ ಮಾಡೋಣ. ದೊಡ್ಡ ಮಟ್ಟದಲ್ಲಿ ಬಂದ್ ನಿಂತಿದ್ದೀರಾ ಈಗ, ಆ ಜರ್ನಿ ಬಗ್ಗೆ ಹೇಳೋದಾದ್ರೆ ಒಂದೆರಡು ಲೈನ್. ನಾರ್ಮಲ್ ಮ್ಯೂಸಿಕ್ಗೂ ರ್ಯಾಪ್ ಮ್ಯೂಸಿಕ್ಗೂ ತುಂಬಾ ಡಿಫ್ರೆನ್ಸ್ ಇದೆ. ಸೊ ಹೇಗೆ ಅದ ಕಂಟಿನ್ಯೂ ಆಯ್ತು ಅನ್ನೋದು? ಮೈಸೂರಲ್ಲಿ ಶ್ರೀರಾಮಪುರದಲ್ಲಿ ಒಂದು ಊರಲ್ಲಿ ಹುಡುಗನಿಗೆ ಇವತ್ತು ಬೆಂಗಳೂರಿಗೆ ಬಂದು ಬೆಂಗಳೂರಲ್ಲಿ ಒಂದು ಸ್ಟುಡಿಯೋ ಆಗಿ ಇವತ್ತು ಅಮ್ಮನ್ ಬ್ಯಾಂಡ್ ಕೆಲಸ ಮಾಡಿದೀನಿ. ಮ್ಯೂಸಿಕ್ ಡೈರೆಕ್ಟರ್ ಅಂತ ಬರತರ ಹೈಬ್ರಿಡ್ ಪ್ರೆಸೆಂಟ್ ಲೇಟೆಸ್ಟ್ ಒಂದು ರ್ಯಾಪ್ ತರ ಇವನೇ ಅವತಾರ ಪುರುಷ ಅಂತ ಒಂದು ಸಾಂಗ್ ಮಾಡಕ್ಕಾಯ್ತು. ಅವ್ರ ಜೊತೆ ಒಂದು ಕಳೆದಿದ್ದೆ ಸೋ ನೆಕ್ಸ್ಟ್ ಲೆವೆಲ್. ಇವಾಗ ಇತ್ತೀಚೆಗೆ ಎಲ್ಲ ಟ್ರೆಂಡ್ ಆಗಿರೋಂತ ಪದ ಒಂದು ಮ್ಯಾನಿಫೆಸ್ಟೇಷನ್. ನಾವೆಷ್ಟು ಮ್ಯಾನಿಫೆಸ್ಟೇಷನ್ ಪಾಸಿಟಿವ್ ಆಗಿ ಮಾಡ್ತೀವೋ ನಮ್ಗೆ ಆ ಮ್ಯಾನಿಫೆಸ್ಟೇಷನ್ ದೇವ್ರ ಏನೋ ಕೊಡ್ತಾರೆ. ನಮ್ಮ ತಾಯಿ ತಂದೆ ಸಪೋರ್ಟ್ ಇದೆ ಬರಕ್ಕಾಗ್ತದೆ. ಅವರು ಮಾಡ್ಕೊಟ್ಟಿರೋ ಹಾದಿ ಒಂದು ಸ್ಟುಡಿಯೋ ಮ್ಯೂಸಿಕ್ ಸ್ಟುಡಿಯೋ ಮಾಡೋದ್ರ ಹುಡುಗಾಟ ನನಗೊಂದು ಸೆಟಪ್ ಮಾಡ್ಕೊಟ್ಟು ಮನೇಲಿ ಸ್ಟುಡಿಯೋ ಕಳಿಸ್ಕೊಟ್ಟು ನಾನು ಕೇಳಿದ್ರೆ ಫಾರಿನ್ ತಂದ್ಕೊಟ್ಟು ಅವಾಗಲೇ ಅಷ್ಟು ಸಪೋರ್ಟ್ ಮಾಡಿ. ಅಫ್ಕೋರ್ಸ್ ಸಿನಿಮಾಗೆ ಬಂದಾಗ ಫಸ್ಟ್ ಎಡುತ್ತೀವಿ ಬೀಳ್ತೀವಿ, ನಾವು ಕಂಟ್ರೋಲ್ ಬಜೆಟ್ ಸಿನಿಮಾಗಳು ಮಾಡ್ತೀವಿ. ಫಸ್ಟ್ ಎಲ್ಲಾ ತರದ್ದು ಹಾದಿಗಳು ನೋಡ್ಕೊಂಡು ಬಂದಾಗ ನೋವು ಆಗಿದ್ದು ಖುಷಿ ಆಗಿದ್ದು ಒಟ್ಟು ಇಂಥ ದೊಡ್ಡ ಸಿನಿಮಾದಲ್ಲಿ ಕೆಲಸ ಮಾಡಿದಾಗ ಅದನ್ನೇ ಸಂಭ್ರಮಿಸಿದ್ದು. ಎಲ್ಲರೂ ತುಂಬಾ ಖುಷಿ ಪಡ್ತೀರಾ, ಮಕ್ಕಳು ಕರ್ಕೊಂಡು ಸಿನಿಮಾ ನೋಡ್ಬೋದು. ತುಂಬಾ ವೆರಿ ವಿಭಿನ್ನವಾಗಿರುವಂತ ಸಿನಿಮಾಟೋಗ್ರಫಿ. ಚಿಕ್ಕ ವಯಸ್ಸಿಂದ ಕನಸು ಕಂಡ ಹುಡುಗರಿಗೆ ಸರ್ ತಾಯಿ ಮಾಡಿರೋರು ಅವಕಾಶ ಸಿಕ್ಕಿದೆ ಅಂತ ನಮ್ಗೆ ಸಂತೋಷ. ಒಂದು ಸಿನಿಮಾ ಸೂಪರ್ ಹಿಟ್ ಆಗ್ಬೇಕಂದ್ರೆ ಮ್ಯೂಸಿಕ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ, ಹಾಗೆ ಮ್ಯೂಸಿಕ್ ಡೈರೆಕ್ಟರ್ ಕೂಡ ಬಹಳ ಇಂಪಾರ್ಟೆಂಟ್ ಆಗಿರ್ತಾರೆ. ಎಸ್, ಕೊತ್ತಲವಾಡಿ ಸಿನಿಮಾ ಇನ್ನೇನು ತೆರೆ ಕಾಣಲಿರುವಂತಹದ್ದು. ಕೊತ್ತಲವಾಡಿ ಸಿನಿಮಾದಲ್ಲಿ ಮ್ಯೂಸಿಕ್ ಕಂಪೋಸ್ ಮಾಡಿರುವಂತಹ ಅಭಿನಂದನ್ ಕಶ್ಯಪ್ ಅವ್ರು ನಮ್ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡ್ಸ್ತಾ ಹೋಗ್ತೀನಿ. ಸರ್ ನಮಸ್ತೆ, ಹೇಗಿದ್ದೀರಾ ಸರ್? ಓಕೆ ಸರ್, ಇವಾಗ ನಿಮ್ಮ ಜರ್ನಿ ಬಗ್ಗೆ ಹೇಳೋದಾದ್ರೆ, ಮ್ಯೂಸಿಕ್ ಜರ್ನಿ ಬಗ್ಗೆ ಹೇಗೆ ಸ್ಟಾರ್ಟ್ ಆಯ್ತು ಮ್ಯೂಸಿಕ್ ಜರ್ನಿ ಅನ್ನುವಂಥದ್ದು? ಮ್ಯೂಸಿಕ್ ಜರ್ನಿ ಚಿಕ್ಕ ವಯಸ್ಸಿದ್ದಾಗಲೇ ಮಾಡಿದ್ದು. ಬಾಲ್ಯದಲ್ಲಿ ನನ್ನ ಅಜ್ಜಿ ತಾತ ಅವರ ಸ್ಕೂಲಿಂಗಲ್ಲಿ ಅವರು ಹಾರ್ಮೋನಿಯಂ ಹೇಳ್ಕೊಟ್ಟು ಶುರು ಮಾಡಿದ್ರು. ಮುಂಚೆ ನಮ್ಮ ತಂದೆ ಸರ್ವಿಸ್ ಇದ್ದಾಗ ಮದ್ದೂರ್ಲಿ ಇದ್ವಿ. ಅಲ್ಲಿ ಒಂದು ಬಾಡಿಗೆ ಮೇಲೆ ಇದ್ವಿ, ಗಾಡಿ ಬಾಡಿಗೆ ಮೇಲೆ ತಂದೆ ಇದ್ದಾಗ ಅಲ್ಲಿ ನಮ್ಮ ಓನರ್ ಮನೆಯವರು ಅಕ್ಕಂದ್ರು ಶ್ರೀಲಕ್ಷ್ಮಿ ಶುಕ್ತಿ ಅಂತ ಅವ್ರು ಕರ್ಕೊಂಡು ಹೋಗ್ರು ಕೂರ್ಡು ಮೇಸ್ಟ್ ಹತ್ರ ನನಗೆ ಸಂಗೀತ ಪಾಠ ಕಲಿತೆ. ಅಲ್ಲಿ ಮನೇಲಿ ಓನರ್ ಆಂಟಿ ನನಗೆ ಹೇಳಿಕೊಟ್ರು. ಅಲ್ಲಿ ಒಂದು ಶುರು ಆಗಿದ್ದು ಜರ್ನಿ. ಓಕೆ, ಇಂಜಿನಿಯರಿಂಗ್ ಆದವ್ರು ನೀವು, ಸೊ ಮ್ಯೂಸಿಕ್ ಡೈರೆಕ್ಟರ್. ಸೊ ಇವಾಗ ಕೆಲವೊಂದು ಮನೆಗಳಲ್ಲಿ ಸಪೋರ್ಟ್ ಇರತ್ತೆ, ಕೆಲವೊಂದು ಮನೆಗಳಲ್ಲಿ ಇಂಜಿನಿಯರಿಂಗ್ ಓದಿದೆ ಯಾಕೆ ಮ್ಯೂಸಿಕ್ ಫ್ಲಾಪು ಆಗ್ಬೋದು ಗೆಲ್ಲಬಹುದು ಅನ್ನುವಂಥದ್ದು ಸಹಜ ಹೇಳ್ತಾರೆ. ಸೊ ನಿಮ್ಮ ಮನೇಲಿ ಯಾವ ತರ ಇತ್ತು ಅನ್ನುವಂಥದ್ದು? ಇಲ್ಲ, ಡೆಫಿನೆಟ್ಲಿ ಒಂದು ಪ್ರೆಷರ್ ಇತ್ತು. ನಮ್ಮ ತಂದೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಸಿರಿಕಲ್ಚರ್, ಗವರ್ಮೆಂಟ್ ಪೋಸ್ಟ್ ಅಲ್ಲಿ ಇದ್ದಾರೆ. ಸೊ ಅವ್ರಿಗೆ ಇಲ್ಲ ನಾನು ಬೇರೆ ಏನೋ ಮಾಡ್ಬೇಕು, ಇಲ್ಲ ಡಿ ಸಿ ಆಗ್ಬೇಕಣಪ್ಪ ನೀನು ಅದು ಅಂತಿದ್ದವ್ರು. ಒಂದ್ ಕಡೆ ಇಲ್ಲ ನನ್ನ ಪ್ಯಾಷನ್ ಪರ್ಸ್ಯೂ ಮಾಡ್ಬೇಕು ಅಂತ ಆಯ್ತು. ಇಲ್ಲ ನನ್ಗೆ ಆಕ್ಚುಲಿ ತುಂಬಾ ಬರ್ಕ್ಲಿಗೆ ಹೋಗ್ಬೇಕು ಅಂತ ತುಂಬಾ ಆಸೆ ಇತ್ತು. ಇಲ್ಲ ಕೊನೆಯಲ್ಲಿ ನಮ್ಮ ತಂದೆಗೆ ನಾನು ತುಂಬಾ ಡಿಮ್ಯಾಂಡ್ ಇಟ್ಟು ಹಠ ಮಾಡಿ ಚಿಕ್ಕ ವಯಸ್ಸು ಹೋಗುವಾಗ ಡಿಗ್ರಿ ಸೇರೋದು. ಇಲ್ಲ ನನಗೆ ಕೀಬೋರ್ಡ್ ತೆಕ್ಕೊಡ್ಬೇಕು, ಅದು ಅವ್ನು ಇಂಜಿನಿಯರಿಂಗ್ ಸೇರ್ಕೊಡ್ತೀನಿ. ಸರಿಯಪ್ಪ ನೀನು ಅದು ಪ್ಯಾಷನೇಟ್ ಮಾಡು, ಎಜುಕೇಶನ್ ಮುಗಿಸು. ಹಂಗ್ ಮಾಡಿ ಶುರು ಮಾಡಿದಂತ ಜರ್ನಿ ಇಲ್ಲಿ ತನಕ ಬಂದಿದೆ. ಓಕೆ, ಮ್ಯೂಸಿಕ್ ಅಂದ್ರೆ ಯಾಕೆ ಸರ್ ಅಷ್ಟೊಂದು ಇಷ್ಟ ನಿಮ್ಗೆ? ಇಲ್ಲ, ಮುಂಚೆ ನಾನು ಹಾಡ್ತಿದ್ದೆ, ಕೀಬೋರ್ಡ್ ನುಡಿಸ್ತಿದ್ದೆ. ಗೊತ್ತಿಲ್ಲ ಏನಕ್ಕೆ ಇಷ್ಟ ಆಗ್ಬೇಕು ಅಂತ. ಬಿಕಾಸ್ ಹುಟ್ಟಿದಿಂದಾನೆ ಕಲ್ತ್ಕೊಂಡ್ ಬಂದವ್ರಿಗೆ ಅದು ಎವ್ರಿ ಎಲಿಮೆಂಟ್ ಇಸ್ ಫೇವರೇಟ್. ಜೀವಿಸ್ತಾ ಮ್ಯೂಸಿಕ್ ಜೊತೆ ಜೀವಿಸಿರ್ತೀವಿ. ಏನ್ ಹೇಳ್ಬೇಕಿಲ್ಲ, ಪ್ರತಿಯೊಂದು ಕ್ಷಣ ಎಲ್ಲಾದ್ರೂ ಸಂಗೀತ ಜೊತೆ ಟ್ರಾವೆಲ್ ಮಾಡ್ತಿರ್ತೀವಿ. ಹೌದು, ದೊಡ್ಡ ಮಟ್ಟದಲ್ಲಿ ಬಂದ್ ನಿಂತಿದ್ದೀರಾ ಈಗ, ಆ ಜರ್ನಿ ಬಗ್ಗೆ ಹೇಳೋದಾದ್ರೆ ಒಂದೆರಡು ಲೈನ್ ಅಲ್ಲಿ. ಜರ್ನಿ ಮುಂಚೆ ನಮ್ಮ ತಂದೆ ತಾಯಿ ಅಷ್ಟು ತುಂಬಾ ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕು. ನಮ್ಮ ತಾಯಿ ತಂದೆ ಇಬ್ರು ಸಪೋರ್ಟ್ ಇದ್ದಿರ್ಬೇಕು ಅಂತ ತಂಗ ಬರಕ್ಕಾಗ್ತದೆ. ಅವರು ಮಾಡ್ಕೊಟ್ಟಿರೋ ಹಾದಿ ಅವರು. ಬಿಕಾಸ್ ಒಂದು ಮ್ಯೂಸಿಕ್ ಸ್ಟುಡಿಯೋ ಮಾಡೋದ್ರ ಹುಡುಗಾಟ ಅಲ್ಲ. ಇವತ್ತು ರೂಪಾಯಿ ಬೇಕಾಗುತ್ತೆ. ನನಗೊಂದು ಸೆಟಪ್ ಮಾಡ್ಕೊಟ್ಟು ಮನೇಲಿ ಒಂದು ಸ್ಟುಡಿಯೋ ಕಟ್ಟಿಸ್ಕೊಟ್ಟು ನಾನು ಕೇಳಿದ್ದು ಫಾರಿನ್ ಎಕ್ವಿಪ್ಮೆಂಟ್ಸ್ ಎಲ್ಲ ತಂದ್ಕೊಟ್ರು ಅವಾಗ್ಲೇ.
ಅಷ್ಟು ಸಪೋರ್ಟ್ ಮಾಡಿ. ಅಫ್ಕೋರ್ಸ್ ಸಿನಿಮಾಗೆ ಬಂದಾಗ ಫಸ್ಟ್ ಎಡುತ್ತೀವಿ, ಬೀಳ್ತೀವಿ, ನಾವು ಕಂಟ್ರೋಲ್ ಬಜೆಟ್ ಸಿನಿಮಾಗಳು ಮಾಡ್ತೀವಿ ಫಸ್ಟ್ ಎಲ್ಲಾ ತರದ್ದು ಹದಿಗಳು ನೋಡ್ಕೊಂಡ್ ಬಂದಾಗ ನೋವಾಗಿದ್ದು ಉಂಟು, ಖುಷಿ ಆಗಿದ್ದು ಉಂಟು. ಇಂಥ ದೊಡ್ಡ ಸಿನಿಮಾದಲ್ಲಿ ಕೆಲಸ ಮಾಡಿದಾಗ ಅದನ್ನೇ ಫುಲ್ ಸಂಭ್ರಮಿಸಿದ್ದು ಉಂಟು ಫ್ಯಾಮಿಲಿ. ಸೊ ಫ್ಯಾಮಿಲಿ ಸಪೋರ್ಟ್ ತುಂಬಾ ಇತ್ತು ಅನ್ನುವಂಥದ್ದು. ಫ್ಯಾಮಿಲಿ ಸಪೋರ್ಟ್ ತುಂಬಾ ಇತ್ತು. ನನ್ನ ತಂದೆ ತಾಯಿ ದೇವರು. ಓಕೆ, ಇನ್ಸ್ಪಿರೇಷನ್ ಯಾರಿದ್ರು ಸರ್ ನಿಮಗೆ ಮ್ಯೂಸಿಕ್ ಬರ್ಬೇಕಾದ್ರೆ? ಯಾರು ಒಬ್ರಾದ್ರೂ ಇನ್ಸ್ಪಿರೇಷನ್ ಇರ್ತಾರೆ, ಸೊ ನಾನು ಈ ತರ ಆಗ್ಬೇಕು ಅನ್ನುವಂತ. ಸೊ ನಿಮಗೆ ಇನ್ಸ್ಪಿರೇಷನ್ ನೋಡಿ ಮ್ಯೂಸಿಕ್ ದೇವರು ರಾಜೇಶ್ ಅವರ ದೊಡ್ಡ ಇನ್ಸ್ಪಿರೇಷನ್. ನನಗೆ ಇಬ್ರು ಗುರುಗಳಾದಂತ ಎಸ್ ಪ್ರಸನ್ನ ಕುಮಾರ್ ಸರ್, ಕೀಬೋರ್ಡ್ ಗುರುಗಳು, ಮತ್ತೆ ನನಗೆ ವೋಕಲ್ಸ್ ಸಂಗೀತ, ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಲಿಸ್ಬಿಟ್ಟು ಭಾಗ್ಯಲಕ್ಷ್ಮಿ ಮೇಡಮ್, ಇಬ್ರು ನನ್ನ ದೊಡ್ಡ ಇನ್ಸ್ಪಿರೇಷನ್. ಓಕೆ, ಜಮಾಲಿ ಗುಡ್ಡದಲ್ಲಿ VR 360 ಅನ್ನುವಂತ ನೋಡಿ, ಹೆಂಗ್ ಸರ್ ಐಡಿಯಾ ಎಲ್ಲ ಬಂತು ನಿಮಗೆ ಅನ್ನುವಂಥದ್ದು? ಮೇಡಮ್, ನಾನು ಸೆಕೆಂಡ್ PUC ಇದ್ದಾಗ ಒಂದು ಯೂಶಲಿ ಮೈಕ್ರೋಫೋನ್ಸ್, ಈಗ ನಾವು ಮಾತಾಡ್ತಾ ಇದ್ದೀವಿ, ಒಂದು ಮೈಕ್ರೋಫೋನ್ ಕ್ಯಾಪ್ಚರ್ ಮಾಡ್ಬೇಕಾದ್ರೆ ಅದೊಂದು ಮೋನೋ ಸೌಂಡ್ ಅಂತ ಕರಿತೀವಿ, ಇಲ್ಲ ಸ್ಟೀರಿಯೋ ಸೌಂಡ್ ಕರಿತೀವಿ. ಸೊ VR ಬಂದ್ಬಿಟ್ಟು ಇಟ್ ಈಸ್ ಎಕ್ವೈರ್ಡ್ 4 ಇಲ್ಲ 6 ಇಲ್ಲ 12 ಆ ತರ ಎಂಬೆಡ್ ಆಗಿರೋ ಒಂದು ಮೈಕ್ರೋಫೋನ್. ಅದು ನಮ್ಗೆ ಲೈವ್ ಆಗಿ ಕ್ಯಾಪ್ಚರ್ ಮಾಡಿದಾಗ ಅದು 360 ಡಿಗ್ರಿ ಹಾಕಿರ್ತವೆ. ಅದನ್ನ ನಾವು ಡಾಲ್ಬಿ ಅಟ್ಮಾಸ್ ಇಂಟಿಗ್ರೇಷನ್ ಮಾಡ್ತೀವಿ ಲೈವ್ ಆಗಿ ಕ್ಯಾಪ್ಚರ್ ಮಾಡಿ. ಸೊ ಇದೊಂದು ಪ್ಲಾನ್ ಇತ್ತು, ಅದಕ್ಕಾರ ಒಳ್ಳೆ ಸಿನಿಮಾ ಇಂಟಿಗ್ರೇಟ್ ಮಾಡ್ಬೇಕು ಅಂತ ತುಂಬಾ ಕಾಯ್ತಿದ್ದೆ. ಬಟ್ ಆಸ್ ಪರ್ ಐ ನೋ ಯಾರು ನಮ್ಮ ಕನ್ನಡದಲ್ಲಿ ಮಾಡಿರಲಿಲ್ಲ. ಯಾರು ಅದು ಡೆಬ್ಯೂ ಆಯ್ತು ಧನಂಜಯ ಸರ್ ಸಿನಿಮಾಗೆ ಮಾಡಬೇಕು ಅಂತ ಕುಶಲ್ ಸರ್ ಹತ್ರ ಒಂದು ನಾನು ಲಿರಿಕ್ ಬರ್ಸಕ್ ಹೋಗಿದ್ದೆ. ಅವರು ನನ್ನ ಸಂಗೀತ ಕೇಳಿ ಖುಷಿ ಪಟ್ಟು, ನಾನು ಇಲ್ಲ ನಿನ್ ಜೊತೆ ಏನೋ ಕೆಲಸ ಮಾಡ್ಬೇಕು ಕಣಪ್ಪ ನಿನ್ನ ಹತ್ರ ಅಂತಂದಾಗ, ಸರಿ ಸರ್ ಸೌಂಡ್ ಡಿಸೈನ್ ಕೆಲಸ ಮಾಡೋಣ ಅಂತ. ಏನ್ ಸ್ಪೆಷಲ್ ಆಗಿ ಮಾಡ್ಬೋದು, ನನ್ನ ಹತ್ರ ತುಂಬಾ ಒಂದು ಹಳೆ ಒಂದು ಕಾನ್ಸೆಪ್ಟ್ ಇದೆ ನಾನು ಮಾಡ್ಬೇಕು ಅಂತ. ಬಟ್ ಇವಾಗ ಹೊಸದದು ಲೇಟೆಸ್ಟ್ VR ಮಾಡೋಣ ಅಂತ ಬಂದಾಗ ಮಾಡಿ, ಇವನ್ ಫುಲ್ ಸೆಟ್ಸ್ ಅಲ್ಲಿ ಕ್ಯಾಪ್ಚರ್ ಮಾಡಿ, ಎವ್ರಿಥಿಂಗ್ ವಾಸ್ ಲೈವ್. ಜಮಾಲಿಗುಡ್ಡ ಒಂದೂವರೆ ತಿಂಗಳು ನಾನು ಸರ್ ಜೊತೆ ಟ್ರಾವೆಲ್ ಮಾಡಿದೆ ಜಮಾಲಿಗುಡ್ಡ ಸೆಟ್. ಅಲ್ಲಿಂದ ಶುರು ಆಗಿದ್ದು ಜರ್ನಿ. ಇಲ್ಲೊಂದು ಕನೆಕ್ಷನ್ ಇದೆ ಆಕ್ಚುಲಿ, ನಮ್ ಸಿನಿಮಾ DOP ಕಾರ್ತಿಕ್ ಅವರು ಕೂಡ ಜಮಾಲಿಗುಡ್ಡ DOP. ನಮ್ ಜರ್ನಿ ಅಲ್ಲಿ ಶುರು ಆಗಿ ಇವತ್ತು ಇಲ್ಲಿ ಬಂದಿದೆ. ಕಾರ್ತಿಕ್ ನಿರ್ದೇಶಕರು ಕರ್ಕೊಂಡು ಓಕೆ ಸರ್, ಇವಾಗ ನೀವು ರ್ಯಾಪ್ ಸಾಂಗ್ ಗಳನ್ನೆಲ್ಲ ಮಾಡಿದೀರಾ, ಸೊ ಅದೆಲ್ಲ ಹೇಗೆ ಸರ್? ಇವಾಗ ನಾರ್ಮಲ್ ಮ್ಯೂಸಿಕ್ಗೂ ರ್ಯಾಪ್ ಮ್ಯೂಸಿಕ್ಗೂ ತುಂಬಾ ಡಿಫ್ರೆನ್ಸ್ ಇದೆ, ಸೊ ಹೇಗೆ ಅದ ಕಂಟಿನ್ಯೂ ಆಯ್ತು ಅನ್ನುವಂಥದ್ದು? ರ್ಯಾಪ್ ಸಾಂಗ್ ಯೂಶಲಿ ಅದೊಂದು ಡಿಫ್ರೆಂಟ್ ಕೈಂಡ್ ಆಫ್ ಜಾನ್ರ, ಡಿಫ್ರೆಂಟ್ಲಿ ಅದು ಆಸಕ್ತಿ ಇತ್ತು, ನಾನು ಮಾಡುತ್ತಿದ್ದೆ. ಅವತಾರ ಪುರುಷ 2 ಸಿನಿಮಾ ನನಗೆ ಪುಷ್ಕರ್ ಸರ್ ಕರೆದು ನಂಗೆ ಅವಕಾಶ ಕೊಟ್ಟಾಗ, ಆಕ್ಚುಲಿ ಅವರೇ ನನ್ನ ಬೆಂಗಳೂರು ಬರಕ್ಕೆ ಬೆಂಗಳೂರು ಬರಕ್ಕೆ ಆಗಿದ್ದು. ಅವಕಾಶ ಕೊಟ್ಟಾಗ ಯಾರೋ ಹೊಸಬ್ರು ಏನಾದ್ರು ಡಿಫ್ರೆಂಟ್ ಆಗಿ ಕಾನ್ಸೆಪ್ಟ್ ಮಾಡ್ಬೇಕು ಅನ್ಕೊಂಡಾಗ MC ಬಿಜು ಅವ್ರನ್ನ ಕೊಲಾಬ್ ಮಾಡ್ಕೊಂಡ್ವಿ ಅವತಾರ ಪುರುಷ 2. ಸೊ ಅದರಲ್ಲಿ ಒಂದು ರ್ಯಾಪ್ ಸಾಂಗ್, ಒಂದು ಡಿಫ್ರೆಂಟ್ ಕೈಂಡ್ ಆಫ್ ರ್ಯಾಪ್, ಹೈಬ್ರಿಡ್, ಪ್ರೆಸೆಂಟ್ ಲೇಟೆಸ್ಟ್ ಒಂದು ರ್ಯಾಪ್ ತರ, ಇವನೇ ಅವತಾರ ಪುರುಷ ಅಂತ ಒಂದು ಸಾಂಗ್ ಮಾಡಕ್ಕಾಯ್ತು. ಅವ್ರ ಜೊತೆ ಒಂದು ಕಳೆದಿತ್ತೆ, ಇಟ್ ವಾಸ್ ಸೋ ನೆಕ್ಸ್ಟ್ ಲೆವೆಲ್. ಅವ್ರ ಜೊತೆ ನಾನು ತುಂಬಾ ಕಲಿತಿದ್ದೀನಿ ಬಿಜು ಸರ್ ಇಂದ. ಈಸ್ ವೆರಿ ಡೌಟ್ ಅವರ್ ಪರ್ಸನ್. ಅವ್ರ ವೈಫ್ ಕೂಡ ತುಂಬಾ ಟೆನ್ಷನ್ ಎಕ್ಸ್ಪ್ಲೇನ್ ಮಾಡಿರುತ್ತೆ. ಜೊತೆಗೆ ಕೋಟಿ ಸಿನಿಮಾದಲ್ಲಿ ಅಫಿಷಿಯಲ್ ಪ್ರಮೋಷನ್ ಸಾಂಗ್ಗೆ ನಾನು ಮತ್ತು ನನ್ನ ಸ್ನೇಹಿತರಾದ ಪವನ್ ಸಾಧಕ್ ಮತ್ತೆ RDT ಅದರಲ್ಲೊಂದು ಪ್ರಮೋಷನಲ್ ರ್ಯಾಪ್ ಸಾಂಗ್ ಮಾಡಿದ್ವಿ. ಇದಿಷ್ಟು ರ್ಯಾಪ್ ಪರ್ಚೆಕ್ಟ್ ಅಂತ ಹೇಳ್ಬೋದು. ಓಕೆ ಸರ್, ಇವಾಗ ಒಂದು ಮ್ಯೂಸಿಕ್ ಮಾಡ್ಬೇಕಾದ್ರೆ ಹಿಟ್ಟು ಇರುತ್ತೆ, ಫ್ಲಾಪು ಇರುತ್ತೆ, ಸೊ ನಿಮ್ಮ ಜರ್ನಿಯಲ್ಲಿ ಆ ತರದ್ ಇದೆಯಾ ಅನ್ನುವಂಥದ್ದು? ಹಿಟ್ಟು ಫ್ಲಾಪ್ ಅಂತ ಹಂಗೆ ಹೇಳಕ್ಕಾಗಲ್ಲ, ಎಲ್ಲದಕ್ಕೂ ಹಾರ್ಟ್ ಅಂಡ್ ಸೋಲ್ ಕೆಲಸ ಮಾಡಿರ್ತೀವಿ. ಹೌದು, ಖಂಡಿತ. ಸೊ ಈಗ ಮ್ಯೂಸಿಕ್ ನಾನು ಎಲ್ರಿಗೂ ಅದನ್ನ ಇಷ್ಟಪಡಿಸ್ಬೇಕು ಅಂತ ಹೇಳಕ್, ಒಬ್ರಿಗೆ ಇಷ್ಟ ಆಗತ್ತೆ, ಒಬ್ರಿಗೆ ಬೇರೆ ತರ, ಒಬ್ರಿಗೆ ಸ್ವಲ್ಪ ಇಷ್ಟ ಆಗ್ಬೋದು, ಕೆಲವ್ರಿಗೆ ಪೂರ್ತಿ ಇಷ್ಟ ಆಗ್ಬೋದು. ಸೊ ಕೆಲವರು ತುಂಬಾ ಜಾಸ್ತಿನೇ ಇಷ್ಟ ಪಡಬಹುದು, ಕೆಲವರು ಕರ್ದಂಗೆ ಹೇಳ್ತಾರೆ, ಇಲ್ಲ ಅದರಿಂದ ನೀವು ಬೇಗೂರು ಕಾಲೇಜ್ ಮಾಡಿರೋ ಮನಮೋಹಕ ಸಾಂಗ್ ತುಂಬಾ ಇಷ್ಟ. ಕೆಲವ್ರು ಹೇಳ್ತಾರೆ, ಸರ್ ನಮ್ ವೈಫ್ ನಿಮ್ ಸಾಂಗ್ ಹಾಕೊಂಡು ರೀಲ್ಸ್ ಮಾಡಿದ್ದಾರೆ ಸರ್ ಅಂತ. ಇನ್ ಕೆಲವರು, ಸರ್ ನಿಮ್ದು ಜೈ ಭೀಮ್ ಸಾಂಗ್ ಉತ್ತರ ಕರ್ನಾಟಕದಲ್ಲಿ ಎಲ್ಲ ಓಡ್ತಿತ್ತು ಸರ್ ಸಾಂಗ್. ಸರ್ ಜೈ ಭೀಮ್ ಸಾಂಗ್ ಇನ್ನೆಲ್ಲ ಯಾರು ರೀಲ್ಸ್ ಮಾಡಿದ್ರು ಅಂದ್ಬಿಟ್ಟು ನಾನು ಫಾರ್ವರ್ಡ್ ಮಾಡಿದ್ರು ಇನ್ಸ್ಟಾಗ್ರಾಮ್. ಸೊ ಒಬ್ಬೊಬ್ಬರು ಒಂದೊಂದು ಎಲಿಮೆಂಟ್ಸ್. ಹೌದೌದು, ಖಂಡಿತ. ಓಕೆ, ಸಿನಿಮಾದಲ್ಲಿ ಹೆಂಗೆ ಅಂದ್ರೆ ಒಂದು ಸಿನಿಮಾ ಓಡ್ಬೇಕಂದ್ರೆ ಸಾಂಗ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇವಾಗ ರೆಹಮಾನ್ ಸರ್ದಾದ್ರೆ ನೈಟ್ ಸಾಂಗ್ ಬರೀತಾರಂತೆ ಅವರು. ಸೊ ನೀವ್ ಹೆಂಗೆ ಸರ್? ನಿಮಗೆ ನೈಟ್ ಆಫ್ಟರ್ನೂನ್ ಆತರ ಏನಾದ್ರು ಇದೆಯಾ, ನೀವು ಹಾಡ್ಬೇಕನ್ನುವಂಥದ್ದು ಆ ತರದ್ ಏನಾದ್ರು ಇದೆಯಾ? ಏನಿಲ್ಲ, ಹಂಗಿರೋ ಒಂದ್ ಲೈನ್ ಹಾಳು ಹೇಳ್ಬಿಡಿ ಸರ್. ಹಂಗಿದ್ರೆ ಯಾವ್ದಾದ್ರು ಓಕೆ. ನಂದು ಹಾಡಿದೆ, ಮನಮೋಹಕ ಮನಮೋಹಕ ನಿನ್ನ ಸಂಗವೇ ಅತಿ ರೋಚಕ, ಮನಮೋಹಕ ಮನಮೋಹಕ
ನಿನ್ನ ಜೀವದ ಸುಖದಾಯಕ. ಶ್ರೀಲಕ್ಷ್ಮಿ ಅವರು ಅದ್ಭುತವಾಗಿ ಹಾಡ್ಕೊಟ್ರಿ ಸರ್ ನನ್ಗೆ. ಓಕೆ ಸರ್, ಇವಾಗ ನಾರ್ಮಲ್ ಆಗಿ ಹಾಡೋದಿಕ್ಕೂ ಇವಾಗ ಮೂವಿ ಚಾನ್ಸ್, ಇವಾಗ ನೀವು ನಾರ್ಮಲ್ ಆಗಿ ಬೇರೆ ಕಡೆ ಎಲ್ಲಾದ್ರೂ ಹಾಡ್ತಾ ಇದ್ದಾಗ ಮೂವಿ ಚಾನ್ಸ್ ಹೆಂಗ್ ಸಿಕ್ತು ಸರ್? ಮೂವಿಗಳಲ್ಲಿ ಹಾಡ್ಸುವಂತ ಚಾನ್ಸ್ ಹೆಂಗ್ ಸಿಕ್ತು ಅನ್ನುವಂಥದ್ದು. ಅಂದ್ರೆ ನಿಮಗೀಗ ಮೂವಿ ಆಪರ್ಚುನಿಟಿ ಹೆಂಗೆ ಸಿಕ್ತು ಅನ್ನುವಂಥದ್ದು, ಈ ಮೂವಿಯಲ್ಲಿ ಸಾಂಗ್ ಮ್ಯೂಸಿಕ್ ಡೈರೆಕ್ಟರ್ ಆಗಿ? ನನ್ಗೆ ಕಾರ್ತಿಕ್ ಅವರು ಮುಂಚೆಯಿಂದ ಪರಿಚಯ, ಒಂದ್ ಸ್ವಲ್ಪ ಟೈಮ್ ನಿಜಾಮಲ್ಲಿ ಕೆಲಸ ಮಾಡಿದ್ದೆ ಅವ್ರ ಜೊತೆ. ಸೊ ಕಾರ್ತಿಕ್ ಅವರಿಂದ ಒಂದ್ಸರಿ ನನ್ಗೆ ಕಾಲ್ ಬರುತ್ತೆ, ಸೊ ಈ ತರ ಒಂದು ಸಿನಿಮಾ ಇದೆ, ನನ್ಗೆ ಟೆಸ್ಟ್ ಮಾಡಿ ತೋರಿಸ್ಬೇಕು, ನೀವು ಏನೋ ಒಂದು ಮಾಡ್ಬೇಕು ಅಂದಿದೆ. ಸರಿ, ಆಸ್ ಯೂಶುವಲ್ ಏನು ಕೆಲವು ಡೈರೆಕ್ಟರ್ ಕೇಳ್ತಾರೆ, ಸೊ ನನ್ನ ಸಿನಿಮಾ ಹಿಂಗ್ ಚೂಸ್ ಆಗ್ತಾರೆ, ಈ ಜನರ ಮಾಡ್ತಾರೆ ಕೇಳೋದು ಉಂಟು, ಒಬ್ಬೊಬ್ಬರು ಒಂದೊಂಥರ ಜಡ್ಜ್ ಮಾಡ್ತಾರೆ. ಅದೇ ತರ ನಾನು ಕೊತ್ತಲವಾಡಿ ಸಿನಿಮಾಗೂ ಒಂದಷ್ಟು ಕೆಲಸ ಮಾಡಿ ತೋರಿಸಿದ್ದು ಉಂಟು. ಅದೇ ತರ ಡೈರೆಕ್ಟರ್ ಸರ್ ನನ್ನ ಕೆಲಸ ಇಷ್ಟ ಆಗಿ, ಸೊ ಓಕೆ, ಕೊತ್ತಲವಾಡಿ ಸಿನಿಮಾ ಕಡೆ ಬರ್ತೀನಿ ನಾನೀಗ. ಇದು PR ಪುಷ್ಪಾ ಮ್ಯಾಮ್ ಅವ್ರದ್ದು ಅಂತ ಗೊತ್ತಾದಾಗ ನಿಮಗೆ ಹೇಗೆ ಅನಿಸ್ತು ಅನ್ನುವಂಥದ್ದು? ದೊಡ್ಡ ಫಸ್ಟ್ ಎಕ್ಸೈಟ್ಮೆಂಟ್, ಬೀಯಿಂಗ್ ಎಸ್.ಆರ್. ಫ್ಯಾನು, ರಾಧಿಕಾ ಮ್ಯಾಮ್ ಫ್ಯಾನು. ನಾನು ಆಕ್ಚುಲಿ ಚಿಕ್ಕ ವಯಸ್ಸಿಂದ ಸರ್ ಸಿನಿಮಾ ನೋಡ್ಕೊಂಡ್ ಬಂದಿರುವಂತದ್ದು. ಎಲ್ಲ ಒಂದ್ ಕಡೆ ಇವಾಗ ಇತ್ತೀಚೆಗೆ ಎಲ್ಲ ಕಡೆ ಟ್ರೆಂಡ್ ಆಗಿರುವಂತ ಪದ ಒಂದು ಮ್ಯಾನಿಫೆಸ್ಟೇಷನ್. ನಾವೆಷ್ಟು ಮ್ಯಾನಿಫೆಸ್ಟೇಷನ್ ಪಾಸಿಟಿವ್ ಆಗಿ ಮಾಡ್ತೀವೋ, ನಮ್ಗೆ ಆ ಮ್ಯಾನಿಫೆಸ್ಟೇಷನ್ ದೇವ್ರ ಏನೋ ಎಲ್ಲ ಒಂದ್ ಕಡೆ ಕೊಡ್ತಾರೆ. ಚಿಕ್ಕ ವಯಸ್ಸಿಂದ ಕನ್ಸ್ ಕಂಡ ಒಂದು ಹುಡುಗಂಗೆ ಸರ್ ತಾಯಿ ಮಾಡಿರೋದು ಬ್ಯಾನರ್ಗೆ ಒಂದು ಅವಕಾಶ ಸಿಕ್ಕಿದೆ ಅನ್ನೋದು ನಮ್ಗೆ ತುಂಬಾ ದೊಡ್ಡ ಸಂತೋಷ, ಖುಷಿ. ಓಕೆ, ನೀವೀಗ ಅಷ್ಟೇ ಹೇಳಿದ್ರಿ ಫ್ಯಾನ್ ಅಂತ, ಏನಾದ್ರು ಮೀಟ್ ಆಗಿದ್ರ? ಎಸ್ ಸರ್ ಅವ್ರು ಬಂದಿದ್ರ, ನಿಮ್ನ ಮೀಟ್ ಮಾಡಿದ್ರ ಅನ್ನುವಂಥದ್ದು? ವೇಟಿಂಗ್ ಸರ್ ಯಾವಾಗ ಸಿಕ್ಕ ಮೀಟ್ ಮಾಡ್ಬೇಕು ಅಂತ. ಓಕೆ, ಈ ವಿಷಯ ನಿಮ್ಮ ಫ್ಯಾಮಿಲಿ ಅವರಿಗೆಲ್ಲ ಗೊತ್ತಾದಾಗ ಹೇಗೆ ರೆಸ್ಪಾಂಡ್ ಇತ್ತು ಅನ್ನುವಂಥದ್ದು? ಖಂಡಿತವಾಗ್ಲೂ ನಮ್ಮ ತಾಯಿಗಂತೂ ತುಂಬಾ ದೊಡ್ಡ ಖುಷಿ ಆಯ್ತು. ಬಿಕಾಸ್ ನಾನು ಈ ಹಿಂದೆ ಕೆಲವೊಂದಷ್ಟು ಕಂಟ್ರೋಲ್ಡ್ ಬಜೆಟ್ ಸಿನಿಮಾಗಳು ಮಾಡಿದ್ದು ಉಂಟು, ಕೆಲವು ದೊಡ್ಡ ಪ್ರೊಡಕ್ಷನ್ ಬ್ಯಾನರ್ಗಳಿಗೂ, ಪುಷ್ಕರ್ ಫಿಲ್ಮ್ ಸರ್ಗೆಲ್ಲ ಕೆಲಸ ಮಾಡಿದ್ದೆಲ್ಲ ಉಂಟು. ಬಟ್ ಒಂದೇನೋ ಸ್ಪೆಷಲ್ ಆಗಿ ಒಂದು ಸಿನಿಮಾ ಆಗಿದೆ, ಒಂದೇನೋ ಬೇರೆ ತರ ಕೆಲಸ ಮಾಡಿದ ನನ್ನ ಮಗ, ಅದರಲ್ಲಿ ಪುಷ್ಪ ಅಮ್ಮ ಮಾಡೋ ಪ್ರೊಡಕ್ಷನ್ ಕೆಲಸ ಮಾಡಿದಾಗ ನನ್ನ ತಾಯಿಗೊಂದು ದೊಡ್ಡ ಖುಷಿ, ಸೆಲೆಬ್ರೇಟ್ ಮಾಡಿದ್ರು. ಓಕೆ, ಈ ಸಿನಿಮಾದ ಕತೆ ಏನಾದ್ರು ನಿಮಗೆ ಹೇಳಿದ್ರ ಮೊದ್ಲೇ ಅನ್ನುವಂಥದ್ದು? ಡೆಫಿನೆಟ್ಲಿ ಫಸ್ಟ್ ಶೂಟ್ ಆಗಿತ್ತು ಸಿನಿಮಾ ಮುಗಿದಿತ್ತು, ಅಲ್ಲೇ ವಿಜುವಲ್ಸ್ ಎಲ್ಲ ಸಿನಿಮಾ ನೋಡಿದ್ವಿ. ಫಸ್ಟ್ ಸಿನಿಮಾ ನೋಡಿದ್ವಿ, ಫಸ್ಟ್ ಏನ ಬಂದ್ ಸಿನಿಮಾ ನೋಡಿದ್ರೆ ಅದಾದ್ಮೇಲೆ ಇಮಿಡಿಯೇಟ್ ಸ್ಕೋರ್ ಮಾಡಕ್ ಶುರು ಮಾಡಿದ್ವಿ. ಎವ್ರಿ ಸೀನ್ ಟು ಸೀನ್ ಸ್ಕೋರ್ ಮಾಡ್ಕೊಂಡು ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡ್ಕೊಂಡು ಬಂದ್ವಿ. ಜೊತೆಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡ್ಬೇಕಾದ್ರೆ ನಮ್ಗೆ ಸಾಂಗ್ ಪ್ಲೇಸ್ಮೆಂಟ್ ಬರ್ಬೇಕು ಅಂತ ಒಂದ್ ಕಡೆ ಪುಷ್ಪ ಅಮ್ಮ ಸರ್ಗು ಹೇಳಿದ್ರಂತೆ, ಇಲ್ಲೊಂದು ಸಾಂಗ್ ಪ್ಲೇಸ್ಮೆಂಟ್ ಬೇಕು ನಮ್ಗೆ, ಇಂಟ್ರೊಡಕ್ಷನ್ ಸಾಂಗ್ ಸರ್ಗು ಹೇಳಿದ್ರು. ಜೊತೆಗೆ ನಮ್ ಸರ್ಗು ಅಲ್ಲಿ ಐಡಿಯಾ ಇತ್ತು ಮಾಡ್ಬೇಕಿತ್ತು ಸರ್ಗು ಕೂಡ. ಸೊ ಇನ್ ನೀನು ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡ್ಬೇಕಾದ್ರೆ ಒಂದ್ ಕಡೆ ಪೃಥ್ವಿ ಸರ್ ಒಂದು ವೆರಿ ಮಾಸ್ ಅಪೀಲಿಂಗ್ ಬ್ಯಾಕ್ಗ್ರೌಂಡ್ ಅಲ್ಲಿ ಒಂದು ಹೀರೋ ಇಂಟ್ರೊಡಕ್ಷನ್ ಟೈಟಲ್ ಟ್ರ್ಯಾಕ್ ಮಾಡಿ. ಓಕೆ, ಕೊತ್ತಲವಾಡಿ ಸಿನಿಮಾದ ಅಭಿನಂದನ್ ಕಶ್ಯಪ್ ಅವರು ಏನ್ ಕಲ್ತ್ಕೊಂಡ್ರು? ದೊಡ್ಡ ಜವಾಬ್ದಾರಿ ಕಣಪ್ಪ. ಆಮೇಲೆ ಸರ್ ಅಭಿನಂದನ್ ಇದನ್ನ ಜವಾಬ್ದಾರಿ ಅಂತ ತಿಳ್ಕೊಂಡ್ ಮಾಡ್ಬೇಕು ಅಂತ ಸರ್ ಹೇಳ್ಕೊಟ್ಟಿದ್ರು. ಆಮೇಲೆ ಕಲ್ತ್ಕೊಂಡ್ರಿ ಅಂತ ಮುಂಚೆ ನಮ್ಗೆ ನಾವ್ ಕಲ್ತಿರೋ ಅನ್ನೋದನ್ನ ನಮ್ಗೆ ಇನ್ನು ಎಕ್ಸ್ಪ್ಲೋರ್ ಮಾಡಕ್ ತುಂಬಾ ಜಾಸ್ತಿ ಅವಕಾಶ ಕೊಟ್ಟರು. ಬಿಕಾಸ್ ನಮ್ಗೆ ತುಂಬಾ ವೆರೈಟಿ ವೈಡ್ ರೇಂಜ್ ಆಫ್ ಲೈವ್ ಇನ್ಸ್ಟ್ರೂಮೆಂಟ್ಸ್ ಹಾಕಿದೀವಿ. ಚೆನ್ನೈಯಿಂದ ತುಂಬಾ ಇಂಟರ್ನ್ಯಾಷನಲಿ ವೆಲ್ ಟ್ರೈನ್ಡ್ ಆಗಿ ಬಂದಿರೋಂಥ ಪಾಪ್ಯುಲರ್ ಆಗಿರೋ ದೊಡ್ಡ ದೊಡ್ಡ ಇನ್ಸ್ಟ್ರೂಮೆಂಟ್ ಪ್ಲೇಯರ್ಸ್, ಕಾರ್ತಿಕ್ ವಂಶಿ ಅಂತ ಒಬ್ಬರು ಪ್ಲೇಯರ್ಸ್, ರೆಹಮಾನ್ ಸರ್ ಇಂದ ಹಿಡಿದು ನಾಲ್ಕು ದೊಡ್ಡ ಮ್ಯೂಸಿಕ್ ಕಂಪೋಸರ್ಸ್ ಕೆಲಸ ಮಾಡುವಂಥವ್ರು, ಎಲ್ಫಿ ಕಾಯರ್ ಟೀಮ್ ಅವ್ರು ಕೆಲಸ ಮಾಡಿದ್ದಾರೆ. ಸೊ ಚೆನ್ನೈಯಿಂದ ವಿಘ್ನೇಶ್ ಅಂತ ರೆಹಮಾನ್ ಸರ್ಗೆ ಪರ್ಸನಲ್ ವೈಲಿನಿಸ್ಟ್ ಅವರು, ಸೊ ಅವ್ರು ಬಂದು ನಮ್ಮ ಸಿನಿಮಾದಲ್ಲಿ ಪ್ಲೇ ಮಾಡಿದ್ದಾರೆ. ನಾರಾಯಣ್ ಶರ್ಮಾ ಸರ್ ಈಸ್ ಆಲ್ಸೋ ಕಂಪೋಸರ್, ಎಲ್ಲ ನಮ್ಮ ಕನ್ನಡದಲ್ಲಿ ಅವರು ಹಾಡಿದ್ದಾರೆ. ಮ್ಯೂಸಿಕ್ ಕಂಪೋಸರ್, ಫೇಮಸ್ ವೈಲಿನಿಸ್ಟ್, ಅವರು ಕೆಲಸ ಮಾಡಿದ್ದಾರೆ ವೈಲಿನಲ್ಲಿ. ಶರಣ್ ರಾವ್ ಅಂತ, ಸೊ ತುಂಬಾ ಸಿನಿಮಾಗಳಿಗೆ ಎಥ್ನಿಕ್ಸ್ ಒಂದು 16-17 ಇನ್ಸ್ಟ್ರೂಮೆಂಟ್ ಒಟ್ಟಿಗೆ ಪ್ಲೇ ಮಾಡಿದ್ದಾರೆ. ಸೊ ಇಷ್ಟೆಲ್ಲ ನನಗೆ ಲೈವ್ ಅಲ್ಲಿ ಎಕ್ಸ್ಪ್ಲೋರ್ ಮಾಡಕ್ಕೆ ನನಗೆ ಡೆಫಿನೆಟ್ಲಿ ಒಂದು ದೊಡ್ಡ ಚಾನ್ಸ್. ನನಗೆ ನಾವು ಅನ್ಕೊಂಡು ಕ್ವಾಲಿಟಿ ಯಾವ್ದು ಕಾಂಪ್ರಮೈಸ್ ಆಗದೆ ತುಂಬಾ ದೊಡ್ಡ ಮಟ್ಟಕ್ಕೆ ಬ್ಯಾಕ್ಗ್ರೌಂಡ್ ಸ್ಕೋರ್ನ ಮತ್ತೆ ಸಾಂಗ್ ಅಷ್ಟೇ ಒಂದು ದೊಡ್ಡದಾಗಿ ಫೀಲ್ ಆಗುತ್ತೆ. ಸಾಂಗ್ ಇಟ್ ಇಸ್ ವೆರಿ ಬಿಗ್ ಸಾಂಗ್, ಒಂದು ದೊಡ್ಡ ಮಾಸ್ ಅಪೀಲ್ ಸಾಂಗ್. ಅಷ್ಟು ಫೀಲ್ ಮಾಡಕ್ಕೆ ಏನ್ ಬೇಕು ಅಷ್ಟು ಡೈರೆಕ್ಟರ್ ಸರ್ ಕೂಡ ಸಪೋರ್ಟ್ ಮಾಡಿ, ನಾನು ಕೇಳಿದ್ರೆ ಯಾವ್ದು ಇಲ್ಲ ಅಂದಿಲ್ಲ, ಅಮ್ಮ ಕೂಡ ಅಷ್ಟೇ ಸಪೋರ್ಟ್ ಮಾಡಿ ಯಾವ್ದು ಇಲ್ಲ ಅಂದ್ರೆ ಎಲ್ಲ ಕೂಡ ಕೊಟ್ಟಿದ್ದಾರೆ. ನಮ್ಗೆ ಎಕ್ಸ್ಪ್ಲೋರ್ ನಮ್ಗೆ ಕಲಿಯಕ್ಕೆ ಇನ್ನೂ ಅವಕಾಶ ಆಯ್ತು. ಓಕೆ ಸರ್, ಇವಾಗ ನಮ್ ನೇಮ್ ನ ನಾರ್ಮಲ್ ಆಗಿ ಕರೆಯಕ್ಕೂ ಇವಾಗ ಐಶ್ವರ್ಯ ಅನ್ನೋದಕ್ಕಿಂತ ಅಭಿನಂದನ್ ಕಶ್ಯಪ್ ಅನ್ನೋದಕ್ಕಿಂತ ಮ್ಯೂಸಿಕ್ ಡೈರೆಕ್ಟರ್ ಅಭಿನಂದನ್ ಕಶ್ಯಪ್ ಅನ್ನೋದಕ್ಕೂ ತುಂಬಾ ಒಂಥರ ಖುಷಿ, ಹೆಮ್ಮೆ ಇದೆ. ಸೊ ನಿಮಗೆ ಹೆಂಗೆ ಅನ್ಸುತ್ತೆ ಅನ್ನುವಂಥದ್ದು? ತುಂಬಾ ಹೆಮ್ಮೆ ಇದೆ ಮ್ಯಾಮ್. ಫಸ್ಟ್
ಒಂದಷ್ಟು ಕಾಲದಲ್ಲಿ ಇದ್ರೆ ಹುಡುಗ ಆಗಿದ್ದಾಗ ಕ್ಲಾಸಿಕಲ್ ಮ್ಯೂಸಿಕ್ ಕಲ್ತಿದ್ದೆ ಅಷ್ಟೇ. ನಮ್ಮ ಗುರುಗಳ ಜೊತೆ ಕೀಬೋರ್ಡ್ ಕಲಿಬೇಕಾದ್ರೆ ನಾರ್ಮಲ್ ಆಗಿ ಮೈಸೂರಲ್ಲಿ ಕಲಾಮಂದಿರಲ್ಲೆಲ್ಲ ಮ್ಯೂಸಿಕಲ್ ಶೋಸ್ ಎಲ್ಲ ಹಾಡ್ಕೊಂಡಂತ ಹುಡುಗ. ಮೈಸೂರಲ್ಲಿ ಶ್ರೀರಾಮ್ಪುರದಲ್ಲಿ ಒಂದು ಮೂರಲ್ಲಿ ಇದ್ದ ಹುಡುಗನ್ಗೆ ಇವತ್ತು ಬೆಂಗಳೂರಿಗೆ ಬಂದು ಬೆಂಗಳೂರಲ್ಲಿ ಒಂದು ಸ್ಟುಡಿಯೋ ಆಗಿ ಇವತ್ತು ಅಮ್ಮನ್ ಬರ ಕೆಲಸ ಮಾಡಿದೀನಿ, ಮ್ಯೂಸಿಕ್ ಡೈರೆಕ್ಟರ್ ಅಂತ ಬರತ್ತೆ. ದೊಡ್ಡ ವಿಚಾರ, ತುಂಬಾ ದೊಡ್ಡ ಖುಷಿ. ಇಟ್ಸ್ ಎ ಡ್ರೀಮ್ ಕಮ್ ಟ್ರೂ ಮೂಮೆಂಟ್. ಓಕೆ, ಹೆಚ್ಚೆಚ್ಚು ಅವಕಾಶಗಳು ಬರ್ತಾ ಇದೆಯಾ? ಮುಂದಿನ ಪ್ರಾಜೆಕ್ಟ್ ಯಾವುದು ನಡೀತಾ ಇದೆಯಾ ಅನ್ನುವಂಥದ್ದು? ಡೆಫಿನೆಟ್ಲಿ ಈಗಾಗಲೇ ರೆಡಿ ಇದೆ. ರಾವಣ ರಾಜ್ಯದಲ್ಲಿ ನಮ್ಮ ದಂಪತಿಗಳು ಅಂತ ಒಂದು ಸಿನಿಮಾ. ಜೊತೆಗೆ ಕಾಶಿನಾಥ್ ಸರ್ ಅವರ ಪುತ್ರರಾದಂತ ಅಭಿಮನ್ಯು ಸನ್ ಆಫ್ ಕಾಶಿನಾಥ್ ಅಂತ ಟೈಟ್ಲೇ ಅಭಿಮನ್ಯು ರಾಜ್ಮೌಳಿ ಡೈರೆಕ್ಷನ್ ಮಾಡ್ತಾರೆ ಸಿನಿಮಾ. ಅದು ನಡೀತಾ ಇದೆ, ಅಂತ ನಡೀತಾ ಇದೆ. ಬೇರೆ ಬೇರೆ ಕಾಲ್ಸ್ಗಳು ಇದೆ. ಸದ್ಯಕ್ಕೆ ಸಿನಿಮಾ ಬಿಸಿ ಇದೀವಿ, ಸಿನಿಮಾ ಮುಗಿಸಿ ನೆಕ್ಸ್ಟ್ ಹೋಗೋಣ ಅಂತ. ಓಕೆ, ಈ ಸಿನಿಮಾ ಇನ್ನೇನು ಆಗಸ್ಟ್ 1ಕ್ಕೆ ತೆರೆ ಕಾಣ್ತಾ ಇರುವಂತದ್ದು. ಈ ಸಿನಿಮಾದ ಬಗ್ಗೆ ಕೊನೆಯದಾಗಿ ಹೇಳೋದಾದ್ರೆ, ಸಿನಿಮಾ ಒಳ್ಳೆ ಹೇಳ್ಬೇಕಂದ್ರೆ ಇಟ್ ಇಸ್ ಎ ಫ್ಯಾಮಿಲಿ ಎಂಟರ್ಟೈನರ್. ಎಲ್ರಿಗೂ ಹೇಳ್ಬೇಕಂದ್ರೆ ಸೊ ಎಲ್ರು ತುಂಬಾ ಖುಷಿ ಪಡ್ತೀರಾ. ಮಕ್ಕಳು ಕರ್ಕೊಂಡ್ಬಂದು ಸಿನಿಮಾ ನೋಡ್ಬೋದು ಆರಾಮಾಗಿ. ತುಂಬಾ ವೆರಿ ವಿಭಿನ್ನವಾಗಿರುವಂತ ಸಿನಿಮಾಟೋಗ್ರಫಿ ಕಾರ್ತಿಕ್ ಅವ್ರದ್ದು. ಜೊತೆಗೆ ನಮ್ಮ ಡೈರೆಕ್ಟರ್ ಸರ್ದು ಈಸ್ ವೆರಿ ಸ್ಟ್ರಾಂಗ್ ಇನ್ ರೈಟಿಂಗ್, ಸ್ಕ್ರಿಪ್ಟ್ ರೈಟಿಂಗ್. ಜೊತೆಗೆ ಅವ್ರದ್ದು ಸ್ಟೋರಿ ಟೆಲ್ಲಿಂಗ್, ಅವ್ರದ್ದು ವಿಷನ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಜೊತೆಗೆ ವಿಕಾಸ್ ವಸಿಷ್ಠ ಅವರು ಅದ್ಭುತವಾಗಿ ಅವರು ಸಾಂಗ್ಸ್ ಗಳು ಮಾಡಿದ್ದಾರೆ, ಅವರು 3 ಹಾಡು ಮಾಡಿದ್ದಾರೆ. ರಘುನಿರ್ವೇಶ್ವರ ಅದ್ಭುತ ರೈಟಿಂಗ್ ಇದೆ ಅವ್ರದ್ದು ಕೂಡ. ಎಲ್ಲ ಟೆಕ್ನಿಕಲಿ ವೆರಿ ಸ್ಟ್ರಾಂಗ್ ಆಗಿ ಬಂದಿರುವಂತ ಸಿನಿಮಾ, ಟೆಕ್ನಿಕಲಿ ಬೌಂಡ್. ಎಲ್ಲ ಆಕ್ಟರ್ಸ್ ಗಳು ಪೃಥ್ವಿ ಸರ್ ಬಗ್ಗೆ ಕೇಳಂಗೆ ಇಲ್ಲ. ಮಾಸ್ ಅಪ್ಪಿಲ್ ತುಂಬಾ ತುಂಬಾ ಚೆನ್ನಾಗಿ ಕಾಣ್ತಾರೆ. ಹೀರೋಯಿನ್ ಮೇಡಮ್ ಕೂಡ ತುಂಬಾ ಮುದ್ದಾಗಿ ಕಾಣ್ತಾರೆ ಸಿನಿಮಾ. ಎಲ್ಲ ಸೀನಿಯರ್ ಆಕ್ಟರ್ಸ್ ಗಳು ತುಂಬಾ ಚೆನ್ನಾಗಿ ಕಾಣ್ತಾರೆ. ಎಸ್ಪೆಷಲಿ ನಾನಂತೂ ರಘುರಾಮ್ ಸರ್ ಬಂದಾಗ ಮತ್ತೆ ಗೋಪಾಲ್ ಸರ್ ಬಂದಾಗ, ಗೋಪಾಲ್ ಸರ್ ಅಂಡ್ ರಘು ಸರ್ ಕಾಂಬಿನೇಷನ್ ಬಂದಾಗ ಕೆಲವೊಂದಷ್ಟು ಸೀನ್ಗಳು ನಾನು ಮತ್ತೆ ಡೈರೆಕ್ಟರ್ ಸರ್ ತುಂಬಾ ಎಂಜಾಯ್ ಮಾಡಿದ್ರು ಕೆಲಸ ಮಾಡ್ಬೇಕಾದ್ರೆ. ಅಷ್ಟೇ ಖುಷಿಯಾಗಿ ಇದಕ್ಕೇನೋ ಬೇರೆ ಮಾಡ್ಬೇಕು, ಇದಕ್ಕೇನೋ ಇನ್ನೂ ಬೇರೆ ಮಾಡ್ಬೇಕು ಅಂದಾಗ ಆ ವಾವ್ ಮೂಮೆಂಟ್ಸ್ ಗಳು ನಮ್ಗೆ ತುಂಬಾ ಚೆನ್ನಾಗಿ ಹ್ಯಾಪಿ ಕೊಟ್ಟಿದೆ ಕೆಲಸ ಮಾಡ್ಬೇಕಾದ್ರೆ. ಇಷ್ಟೆಲ್ಲ ವಿಭಿನ್ನವಾಗಿರೋ ಸಿನಿಮಾಗೆ ನಮ್ಮ ಕನ್ನಡ ಜನತೆ ಆಶೀರ್ವಾದ ತುಂಬಾ ಜಾಸ್ತಿ ಬೇಕು. ಈಗವಾಗಿರೋ ಪರಿಸ್ಥಿತಿಗೆ ನಮ್ಮ ಕನ್ನಡ ಜನತೆ ಎಲ್ಲರೂ ಬಂದು ಸಿನಿಮಾ ನೋಡ್ಬೇಕು ಅಷ್ಟೇ. ಓಕೆ ಸರ್, ಥ್ಯಾಂಕ್ ಯು. ನಿಮಗೆ ಇನ್ನೂ ಹೆಚ್ಚು ಅವಕಾಶ ಸಿಗ್ಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್, ಇದಿಷ್ಟು ಅಭಿನಂದನ್ ಕಶ್ಯಪ್ ಅವರ ಮಾತಾಗಿತ್ತು. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಮಿಸ್ ಮಾಡದೆ ನೋಡ್ತಾರೆ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಐಶ್ವರ್ಯ ಗೌಡ.